ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಾವು ನಮ್ಮ ಸುಂದರವಾದ ಹಳ್ಳಿಗೆ ವೀಕೆಂಡ್ಗೆ ಬಂದಿದ್ದೇವೆ. ಈ ಸುಂದರವಾದ ಪ್ರಕೃತಿಯಲ್ಲಿ ಮಿಂದು ನಿಮ್ಮ ಜೊತೆ ವ್ಲಾಗ್ ಮಾಡುತ್ತಾ ಬೆಟ್ಟ ಗುಡ್ಡಗಳ ಹಸಿರಿನ ಸಿರಿ ತೋರುತ್ತಾ ಡ್ರೋನ್ ಶಾಟ್ ತೆಗೆದು ಶುದ್ಧವಾದ ಕೊಬ್ಬರಿ ಎಣ್ಣೆ ನಿಮಗೂ ತೋರಿಸಿ ನಾವು ಮನೆಗೆ ತೆಗೆದುಕೊಂಡು ಹೋಗೋಣ ಅಂತ ಬಂದಿದ್ದೇವೆ. ಬನ್ನಿ ಸ್ನೇಹಿತರೆ, ಪ್ರಾರಂಭ ಮಾಡೋಣ ವಿಡಿಯೋವನ್ನು. ಸ್ನೇಹಿತರೆ, ಬೆಟ್ಟಗಳ ಮಧ್ಯೆ ಸೂರ್ಯಾಸ್ತಮದ ವ್ಯೂ ಹೇಗೆ ಕಾಣಿಸುತ್ತಿದೆ ನೋಡಿ. ನೋಡಿ, ಕಣ್ಣಾಯಿಸುವಷ್ಟು ಹಸಿರು, ಸುತ್ತೂ ಬೆಟ್ಟಗಳೇ. ಬಹಳ ಸೊಗಸಾಗಿದೆ ವಾತಾವರಣ, ಮೋಡ ಕವಿದ ವಾತಾವರಣ ಇದ್ದಾಗಿದೆ. ಡ್ರೋನ್ ನೋಡಿ ಎಷ್ಟು ಮೇಲೆ ಹಾರುತ್ತಿದೆ. ಡ್ರೋನ್ ತೆಗೆದಂತ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇವೆ. ಈಗ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ. ಈಗಷ್ಟೇ ಬಸ್ ಇಳಿದು ಆಟೋದಲ್ಲಿ ಹೋಗುತ್ತಿದ್ದೇವೆ. ನೋಡಿ, ಹಳ್ಳಿಯ ವಾತಾವರಣ ಎಷ್ಟು ಸೊಗಸಾಗಿದೆ. ಹಳ್ಳಿಯ ವಾತಾವರಣ ಪ್ರಕೃತಿಯ ಮಡಿಲು ಸ್ವರ್ಗದ ಹಾಗೆ ಕಾಣುತ್ತದೆ. ಇಲ್ಲಿನ ಒಂದು ವಾತಾವರಣ ಹೇಗಿರುತ್ತದೆ ಎಂದರೆ, ಬೆಳಗಿನ ಜಾವ ಕೋಳಿಯ ಕೂಗಿನಿಂದ ದಿನ ಪ್ರಾರಂಭವಾಗುತ್ತದೆ. ತಂಪಾದ ಗಾಳಿ ಮುಖವನ್ನು ಮೃದುವಾಗಿ ತಾಕುತ್ತದೆ. ನೋಡಿ, ರಸ್ತೆಯಲ್ಲೆಲ್ಲ ರಂಗೋಲಿ ಹಾಕಿದ್ದಾರೆ. ಈ ಹಳ್ಳಿ ವಾತಾವರಣದಲ್ಲಿ ನೋಡಿ, ಹಸುಗಳು ಎಷ್ಟೊಂದು ಕಟ್ಟಿದ್ದಾರೆ. ಕಂದು ಬಣ್ಣದ ಹಸು, ಎಲ್ಲಾ ಹಸು ಒಂದೇ ತರ ಇದೆ. ಹೈನುಗಾರಿಕೆಗಾಗಿ ಸಾಕುತ್ತಾರೆ. ಸಾಮಾನ್ಯಕ್ಕೆ ಹಳ್ಳಿಗಳಲ್ಲಿ ಮನೆ ಮನೆಗೂ ಹಸು ಇರುತ್ತದೆ. ಹಾಲಿಗೆ ಬೇರೆ ಕಡೆ ಹೋಗುವುದೇ ಇಲ್ಲ. ಹಳ್ಳಿ ಜನ ಬಹಳ ಕಷ್ಟಜೀವಿಗಳು. ಇದು ಇಷ್ಟು ಕ್ಯೂಟ್ ಆಗಿದೆ ನೋಡಿ. ಗಮನವಿಟ್ಟು ಕೇಳಿ, ಹಕ್ಕಿಗಳ ಕಲರವ ಕೇಳಿಸುತ್ತದೆ. ದೂರದಲ್ಲಿ ಕೇಳಿ ಬರುವ ದೇವಾಲಯದ ಗಂಟೆನಾದ, ಹೊಲದತ್ತ ಹೆಜ್ಜೆ ಹಾಕುವ ರೈತರು, ಇದೇ ನಮ್ಮ ಹಳ್ಳಿಯ ಸೊಬಗು. ಇಲ್ಲಿ ಬೆಳೆಯುವ ಬೆಳೆಗಳೆಂದರೆ ತೆಂಗಿನಕಾಯಿ, ಜೋಳ, ರಾಗಿ, ಕಡಲೆಕಾಯಿ. ನೋಡಿ, ಹಸಿರು ಹೊದಿಕೆಯಂತೆ ಹರಡಿರುವ ಭತ್ತದ ಗದ್ದೆಗಳು, ತರಕಾರಿ ಬೆಳೆಗಳು ಕಣ್ಣಿಗೆ ಹಬ್ಬದಂತಿರುತ್ತದೆ. ಗಾಳಿಗೆ ತೂಗುವ ಪೈರುಗಳನ್ನು ನೋಡಿದಾಗ ಪ್ರಕೃತಿಯೇ ನಗುವಂತೆ ಅನಿಸುತ್ತದೆ. ಹಳ್ಳಿಯ ಸುತ್ತಮುತ್ತ ಎದ್ದು ನಿಂತಿರುವ ಬೆಟ್ಟಗಳು ಪ್ರಕೃತಿಯ ಕಾವಲುಗಾರರಂತೆ ಕಾಣುತ್ತದೆ. ಸ್ನೇಹಿತರೆ, ಇದು ನೋಡಿ ಕಡಲೆಕಾಯಿ ತೋಟ. ಗಿಡ ನೋಡಿ ಎಷ್ಟು ಚೆನ್ನಾಗಿದೆ, ಹೂ ಬಿಟ್ಟಿದೆ. ನಾವು ಈಗ ಶುದ್ಧವಾದ ಕೊಬ್ಬರಿ ಎಣ್ಣೆ ತರಲು ಪಕ್ಕದ ಹಳ್ಳಿಗೆ ಹೋಗುತ್ತಿದ್ದೇವೆ. ಅದು ಗಾಣದಿಂದ ನೇರವಾಗಿ ತೆಗೆದುಕೊಂಡು ಬರುವುದು. ಹಾಗೆ ಪ್ರಕೃತಿ ಸೊಬಗನ್ನು ನೋಡುತ್ತಾ ಹೋಗೋಣ. ಸ್ನೇಹಿತರೆ, ಈ ಬೆಟ್ಟದ ತಪ್ಪಲಿನಲ್ಲಿ ಮಕ್ಕಳು ಆಟವಾಡುತ್ತಿದ್ದಾರೆ. ನೋಡಲು ಎರಡು ಕಣ್ಣು ಸಾಲದು. ಬಹಳ ಅದ್ಭುತವಾಗಿದೆ ನೋಡಿ ಸೀನ್. ವಾಲಿಬಾಲ್ ಆಡುತ್ತಿದ್ದಾರೆ ಬೆಟ್ಟದ ಕೆಳಗೆ. ನನಗಂತೂ ಈ ದೃಶ್ಯ ನೋಡಲು ಬಹಳ ಖುಷಿಯಾಗಿದೆ. ಇಲ್ಲಿ ನೋಡಿ, ಆಗಲೇ ನೋಡಿದೀವಿ ಒಂದು ಮನೆಯಲ್ಲಿ ಅದೇ ರೀತಿಯ ಹಸುಗಳನ್ನು ಸಾಕಿದ್ದರು. ಇಲ್ಲಿ ನೋಡಿ, ಕಂದು ಬಣ್ಣದ ಹಿಂಡೆ ಹಸುಗಳಿದೆ. ಮನೆ ಮುಂದೆ ಬಾಳೆ ಗಿಡ, ಎಲ್ಲಾ ಗಿಡಗಳನ್ನ ನೆಟ್ಟಿದ್ದಾರೆ. ವಾವ್, ಈ ಆಲದ ಮರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ. ಹಾಗೆ ಜಡೆ ಬಂದಂತಿದೆ ಸುತ್ತು. ಊರಿನ ಆಚೆ ಇದೆ ಇದು. ಈ ಜಡೆಗಳನ್ನು ನೋಡುತ್ತಿದ್ದರೆ ಜೋಕಾಲಿ ಆಡೋಣವೆನಿಸುತ್ತದೆ. ನೋಡಿ, ನಮ್ಮವರು ಹೋಗಿ ಜೋಕಾಲಿ ಆಡುತ್ತಿದ್ದಾರೆ ಹುಡುಗರು. ಬನ್ನಿ, ನಾವು ಕೊಬ್ಬರಿ ಎಣ್ಣೆಗೆ ಹೋಗೋಣ ಈಗ. ಹಳ್ಳಿಯ ಪ್ಯೂರ್ ಕೊಬ್ಬರಿ ಎಣ್ಣೆ ಆರೋಗ್ಯದ ನೈಸರ್ಗಿಕ ಉಡುಗೊರೆ ಇದು. ಪ್ರಕೃತಿಯ ಮಡಿಲಲ್ಲೇ ಬೆಳೆದ ತೆಂಗಿನ ಮರಗಳು, ಅವುಗಳಿಂದ ಕೈಯಾರೆ ಆಯ್ದು ಉತ್ತಮ ಗುಣಮಟ್ಟದ ತೆಂಗಿನಕಾಯಿಗಳು, ಸಾಂಪ್ರದಾಯಿಕ ಎಣ್ಣೆಗಾಣದಲ್ಲಿ ನಿಧಾನವಾಗಿ ತೆಗೆಯುವ ಶುದ್ಧ ಕೊಬ್ಬರಿ ಎಣ್ಣೆ. ಇದೇ ನಿಜವಾದ ಹಳ್ಳಿಯ ಸುವಾಸನೆ ನೋಡಿ. ಒಳ್ಳೆಯ ಕೊಬ್ಬರಿ ಎಣ್ಣೆಯ ಗುಣಮಟ್ಟ ಅದರ ಬಣ್ಣಕ್ಕಿಂತ ಅದರ ಶುದ್ಧತೆಯಲ್ಲೇ ಇರೋದು. ಉತ್ತಮವಾಗಿ ಒಣಗಿಸಿದ ಕೊಬ್ಬರಿಯನ್ನು ಸ್ವಚ್ಛವಾಗಿ ಸಂಗ್ರಹಿಸಿ ಇದೇ ಗಾಣದಲ್ಲಿ ನಿಧಾನವಾಗಿ ಎಣ್ಣೆ ತೆಗೆಯುವಾಗ ಅದರ ಪರಿಮಳ ಹೇಳಕ್ಕೆ ಆಗಲ್ಲ. ನಮ್ಮ ಹಳ್ಳಿಯ ಎಣ್ಣೆ ಮಿಲ್ನಲ್ಲಿ ಪ್ರತಿಯೊಂದು ಹಂತದಲ್ಲೂ ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡುತ್ತಾರೆ. ಆಯ್ದ ಕೊಬ್ಬರಿ, ಸ್ವಚ್ಛವಾದ ಗಾಣ, ಜಾಗರೂಕತೆಯಿಂದ ನಡೆಯುವ ಈ ಪ್ರಕ್ರಿಯೆ ಉತ್ತಮ ಕೊಬ್ಬರಿ ಎಣ್ಣೆಯ ಗುರುತಾಗುತ್ತದೆ. ನೋಡಿ, ಎಣ್ಣೆ ತೆಗೆದು
ಅಳತೆ ಮಾಡುತ್ತಿದ್ದಾರೆ. ನಾವು ಒಂದು 20 ಲೀಟರ್ ಎಣ್ಣೆ ತಗೊಂಡ್ ಬಂದ್ವಿ. ಲೀಟ್ರಿಗೆ 300 ರೂಪಾಯಿ ತಗೋತಾರೆ. ಕಣ್ಮುಂದೆನೆ ಎಣ್ಣೆ ತೆಗೆದು ಕೊಡ್ತಾರೆ. ಶುದ್ಧ ಕೊಬ್ಬರಿ ಎಣ್ಣೆಯಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತದೆ. ಅದು ದೇಹಕ್ಕೇನು ಹಾನಿ ಮಾಡಲ್ಲ. ಕೂದಲಿನ ಹೊಳಪಿಗೆ ಕಾರಣ ಆಗುತ್ತದೆ ಮತ್ತೆ ತಲೆ ಚರ್ಮದ ತೇವಾಂಶವನ್ನು ಕಾಪಾಡಲು ಹಾಗೂ ಚರ್ಮವನ್ನು ಮೃದುವಾಗಿಡಲು ಸಹಾಯಕವಾಗುತ್ತದೆ. ಸ್ನೇಹಿತರೆ, ನೀವು ಸಹ ಕೊಬ್ಬರಿ ಎಣ್ಣೆಯಲ್ಲಿ ಅಡಿಗೆ ಮಾಡಿ ತಿನ್ನಿ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಒಮ್ಮೆ ಪ್ರಯತ್ನ ಮಾಡಿ. ತಲೆ ಕೂದಲಿಗೂ ಒಳ್ಳೆಯದು, ಔಷಧಿಗಳಿಗೂ ಒಳ್ಳೆಯದು. ಮನೆಯಲ್ಲಿ ಶುದ್ಧವಾದ ತೆಂಗಿನ ಎಣ್ಣೆಯನ್ನು ಇಟ್ಟುಕೊಳ್ಳಬೇಕು. ನಾವು ಕೊಬ್ಬರಿ ಎಣ್ಣೆಯನ್ನು ತಂದು ಮನೆಯಲ್ಲಿ ಇಟ್ಟು ಈಗ ಡ್ರೋನ್ ಬಿಡೋದಕ್ಕೆ ಬಂದಿದ್ದೇವೆ. ಇಲ್ಲಿ ಮಳೆ ಬಂದರೆ ಹಸಿರು ಹೊದಿಕೆ ತೊಟ್ಟು ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತದೆ. ಬೆಟ್ಟಗಳ ಮಧ್ಯೆ ಹರಿಯುವ ಚಿಕ್ಕ ಹೊಳೆಗಳು ಮತ್ತು ಜಲಪಾತಗಳು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ. ಅದನ್ನ ಸ್ವತಃ ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತದೆ. ರೈತನ ಬೆವರಿನ ಹನಿ ಈ ಪೈರುಗಳಿಗೆ ಜೀವ ನೀಡುತ್ತದೆ. ಪ್ರತಿಯೊಂದು ಧಾನ್ಯದ ಕಾಳಿನ ಹಿಂದೆ ಒಬ್ಬ ರೈತನ ಶ್ರಮ, ತ್ಯಾಗ ಮತ್ತು ಆಶೆಯ ಕತೆ ಅಡಗಿದೆ. ಆದ್ದರಿಂದ ಅನ್ನದ ಬೆಲೆ ಅರಿತು ರೈತನನ್ನು ಗೌರವಿಸಬೇಕು. ಇಲ್ಲಿ ಡ್ರೋನ್ ಬಿಡುತ್ತಿದ್ದರೆ ಕೆಲವರೆಲ್ಲ ಬಂದು ನಿಂತು ನೋಡುತ್ತಾರೆ, ಕೆಲವರು ಪ್ರಶ್ನೆ ಮಾಡುತ್ತಾರೆ. ಬಹಳ ಒಳ್ಳೆಯ ಅನುಭವವನ್ನು ಕೊಡ್ತು. ಸ್ನೇಹಿತರೆ, ಇಲ್ಲಿ ಡ್ರೋನ್ ಬಿಡ್ತಾ ಇದ್ರೆ ಕೆಲವರಂತೂ ಬಂದು ನಿಂತು ನೋಡುತ್ತಿರ್ತಾರೆ, ಕೆಲವರು ಬಂದು ಪ್ರಶ್ನೆ ಮಾಡುತ್ತಿರ್ತಾರೆ. ಏನೋ ಒಂದು ರೀತಿ ಸಂತೋಷ. ನೋಡಿ, ಲೋಚನ್ಗಂತೂ ಬಹಳ ಖುಷಿ. ಬನ್ನಿ ಸ್ನೇಹಿತರೆ, ಡ್ರೋನ್ ಹೇಗೆ ಬಿಡ್ತಾರೆ ನೋಡೋಣ. ಈ ಡ್ರೋನ್ ನಲ್ಲಿ ತೆಗೆದ ವಿಡಿಯೋವನ್ನ ನಾಳೆ ನೆಕ್ಸ್ಟ್ ವಿಡಿಯೋಗೆ ಅಪ್ಲೋಡ್ ಮಾಡೋಣ. ನಾಳೆ ಬೆಟ್ಟಕ್ಕೆ ಹತ್ತೋಣ ಎಂದು ಪ್ಲಾನ್ ಮಾಡಿದ್ದೇವೆ. ಹೇಗೂ ಕೊಬ್ಬರಿ ಎಣ್ಣೆ ತಂದಿಟ್ಟಾಯ್ತು. ಬೆಟ್ಟಕ್ಕೆ ಹೋಗಿ ಅಲ್ಲಿ ಡ್ರೋನ್ ಬಿಡೋಣ. ಇಲ್ಲಿ ಬೇಸರವಾದ ಒಂದು ಸಂಗತಿ ಎಂದರೆ ಹಕ್ಕಿಗಳೆಲ್ಲ ಈ ಡ್ರೋನ್ ನೋಡಿ ಹೆದರಿಕೊಂಡು ಕಿರುಚುತ್ತಾ ಓಡುತ್ತಿತ್ತು. ಅದನ್ನು ನೋಡಿ ನನಗೆ ಬೇಸರ ಆಯಿತು. ಆದ್ದರಿಂದ ನಾನು ಸಾಕು, ಇಲ್ಲಿಗೆ ನಿಲ್ಲಿಸಿ ಎಂದು ವಾಪಸ್ ಕರೆದುಕೊಂಡು ಹೋದೆ. ಹಳ್ಳಿಗೆ ಬಂದು ಹೋದ ನಂತರ ಒಂದು ವಾರದವರೆಗೂ ಕಣ್ಣು ಮುಚ್ಚಿದರೆ ಹಳ್ಳಿಯ ವಾತಾವರಣವೇ ಕಣ್ಣಲ್ಲಿ ಕಟ್ಟಿದಂಗಿರುತ್ತದೆ. ಕಣ್ಣು ಬಿಟ್ಟರೆ ಬರೀ ಕಾಂಕ್ರೀಟ್ ಕಾಡು. ಬೆಳಿಗ್ಗೆ 5:30, 6 ಗಂಟೆಯಲ್ಲಿ ಕೋಳಿ ಕೂಗಿದಾಗ ಕಿಟಕಿ ತೆಗೆದು ನೋಡಿದ್ರೆ ನಿಂತಿರೋ ನೀಲಿ ಬೆಟ್ಟ, ಮಂಜು ಆವರಿಸಿದ ಗುಡ್ಡದ ಮೇಲೆ ಸೂರ್ಯ ನಿಧಾನವಾಗಿ ಮೇಲೆ ಬರೋ ದೃಶ್ಯ ಕಾಣುತ್ತೆ. ಆ ಸೌಂದರ್ಯಕ್ಕೆ ಯಾವುದೇ ಫಿಲ್ಟರ್ ಬೇಕಾಗಿಲ್ಲ. ಇದು ನೋಡಿ, ಭತ್ತ ಕೊಯ್ಯೋ ಮಿಷಿನ್ ಇರಬೇಕು. ಸ್ನೇಹಿತರೆ, ಬನ್ನಿ ನಾಳೆ ಬೆಟ್ಟಕ್ಕೆ ಹೋಗೋಣ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸಮಸ್ತ ಲೋಕ ಸುಖಿನೋ ಭವಂತು.